ಸೂರ್ಯ ನಮಸ್ಕಾರ ಆಗಿಂದ ಆಸನಗಳನ್ನು ಮಾಡೋಣ. ಆಸನದಲ್ಲಿ ಮೊದಲನೇದಾಗಿ ತಾಡಾಸನ ಮಾಡುವ ಸ್ಥಿತಿ. ಉಸಿರು ತೆಗೆದುಕೊಳ್ಳುತ್ತೆ, ಎರಡು ಕೈಗಳನ್ನು ಮ್ಯಾಗ್ ಲಾಕ್ ಮಾಡೋದ್ರಿ. ಹಾಗೆ ಉಸಿರು ತೆಗೆದುಕೊಳ್ಳುತ್ತೆ, ನಮ್ಮದು ಕಾಲಿನ ಬೆರಳಿನ ಮೇಲೆ ಶರೀರದ ಪೂರ್ತಿ ಭಾರ ಇರಬೇಕು. ಉಸಿರು ತೆಗೆದುಕೊಳ್ಳುತ್ತೆ, ಒಂದು ನಿಮಿಷ ಇದೇ ಸ್ಥಿತಿಯೊಳಗೆ ಇರಬೇಕು ಆಸನದಲ್ಲಿ. ಉಸಿರು ತೆಗೆದುಕೊಳ್ಳುತ್ತಾ ಪೂರ್ತಿ ಸ್ಟ್ರೆಚ್ ಮಾಡೋದು. ತೆಳಗಿನ ಪಾದದ ಬೆರಳುಗಳ ಮೇಲೆ ಶರೀರದ ಪೂರ್ತಿ ಭಾರ ಇರಲಿ. ಪಾದದಿಂದ ಮ್ಯಾಗಿನ ಹಸ್ತದ ಬೆರಳುಗಳವರೆಗೆ ಪೂರ್ತಿ ಸ್ಟ್ರೆಚ್ ಮಾಡೋದು. ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತೈತೆ, ಎಲ್ಲ ಶರೀರದ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತೈತೆ. ದೇಹ ಮತ್ತು ಮನಸ್ಸು ಒಂದು ಮಾಡಲಿಕ್ಕೆ ಅತಿ ಉತ್ತಮವಾದ ಆಸನ. ಉಸಿರು ಖಾಲಿ ಮಾಡ್ತಾ ಡೌನ್, ನಾರ್ಮಲ್ ಬ್ರೀದಿಂಗ್. ಒಂದು ಆಸನ ಆಗಿಂದ 2 ಸರ್ತಿ ನಾರ್ಮಲ್ ಬ್ರೀದಿಂಗ್, ಪೂರ್ತಿ ಸರಳವಾದ ಉಸಿರಾಟ. ಆಮೇಲೆ ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಪೂರ್ತಿ ಸ್ಟ್ರೆಚ್ ಮಾಡೋದ್ರಿ. ಮಕ್ಕಳಿಗೆ ಬಹಳಷ್ಟು ಉತ್ತಮವಾದ, ಮಕ್ಕಳ ಬೆಳವಣಿಗೆಗೆ ಬಹಳಷ್ಟು ಉತ್ತಮವಾದ ಆಸನ ಈ ತಾಡಾಸನ. ಉಸಿರು ಖಾಲಿ ಮಾಡ್ತಾ ಡೌನ್. ಒಂದೊಂದು ಆಸನಗಳನ್ನು ಕಡಿಮೆ 2 ಸರ್ತಿ ಮಾಡಬೇಕು ರಿಪೀಟಾಗಿ. ಉಸಿರು ತೆಗೆದುಕೊಳ್ಳುತ್ತಾ ಅಪ್. ಇದು ತಿರ್ಯಂಗ ತಾಡಾಸನ ಮಾಡೋಣ. ತಾಡಾಸನದಲ್ಲಿ ಇನ್ನೊಂದು ತಿರ್ಯಂಗ ತಾಡಾಸನ. 1 ಫೂಟ್ ಅಗಲ ಕಾಲುಗಳು. ಉಸಿರು ಖಾಲಿ ಮಾಡ್ತಾ ಎಡಗಡೆ ಬಾಗೋದು. ಉಸಿರು ಖಾಲಿ ಮಾಡ್ತಾ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬಾಗೋದು. ಇದೇ ಸ್ಥಿತಿ ಒಳಗಿರೋದು. ಬಲಗಡೆ ಇದ್ದಿದ್ದು ಕಡಿಮೆ ಆಗ್ತಾ ಹೋಗ್ತದೆ, ಕೊಲೆಸ್ಟ್ರಾಲ್ ಇದ್ದಿದ್ದು ಕಡಿಮೆ ಆಗ್ತಾ ಹೋಗ್ತದೆ. ಇದಕ್ಕೆ ಬಲಗಡೆ ಸೆಳೆತ ಬರ್ತದೆ ಶರೀರಕ್ಕೆ. ಎಲ್ಲಿ ಸೆಳೆತ ಬರ್ತದೆ ಅಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಹೋಗ್ತದೆ. ಉಸಿರು ತೆಗೆದುಕೊಳ್ಳುತ್ತೆ ಅಪ್, ಪೂರ್ತಿ ಸ್ಟ್ರೆಚ್. ಉಸಿರು ಖಾಲಿ ಮಾಡ್ತಾ ಡೌನ್. ಬಲಗಡೆ ಬಾಗೋದು. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬಾಗಿ ಅದೇ ಸ್ಥಿತಿ ಒಳಗಿರೋದು, ಸ್ವಲ್ಪ ಹೊತ್ತು ಇರೋದು. ಎಡಗಡೆ ಸೆಳೆತ ಬರ್ತದೆ, ಎಡಗಡೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಹೋಗ್ತದೆ. ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಖಾಲಿ ಮಾಡ್ತಾ ಡೌನ್. ಎಡಗಡೆ ಸ್ವಲ್ಪ ಹೊತ್ತು ಇದೇ ಸ್ಥಿತಿ ಒಳಗಿರೋದು. ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಬಿಡ್ತಾ ಡೌನ್. ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಬಿಡ್ತಾ ಡೌನ್. ಇದು ತಿರ್ಯಂಗ ತಾಡಾಸನ. ನೆಕ್ಸ್ಟ್ ಧ್ರುವಾಸನ. ಎಡಗಡೆ ಕಾಲನ್ನು ಬಲಗಡೆ ತೊಡೆ ಮೇಲೆ ಸ್ಥಾಪಿತ ಮಾಡೋದು. ಉಸಿರು ತೆಗೆದುಕೊಳ್ಳುತ್ತಾ ಇದು ಪ್ರಣಾಮಾಸನ ಸ್ಥಿತಿ. ಇದು ಧ್ರುವಾಸನ. ಧ್ರುವ ನಕ್ಷತ್ರ ಇದೇ ಆಸನದಲ್ಲಿ ತಪಸ್ಸು ಮಾಡಿದ. ಈಗ ಆಕಾಶದಲ್ಲಿ ಅಜರಾಮರವಾಗಿ ಧ್ರುವ ನಕ್ಷತ್ರವನ್ನು ಕಾಣಬಹುದು. ಉಸಿರು ತೆಗೆದುಕೊಳ್ಳುತ್ತಾ ಇದೆ ವೃಕ್ಷಾಸನ. ಪಾದದಿಂದ ಹಸ್ತದವರೆಗಿನ ಪೂರ್ತಿ ಸ್ಟ್ರೆಚ್, ಶರೀರವು ಸ್ಟ್ರೆಚ್ ಆಗಿರಬೇಕು. ಇದು ಮಾಡುವ ಸ್ಥಿತಿ ಪಾದದಿಂದ ಹಸ್ತದವರೆಗೆ ಸ್ಟ್ರೆಚ್ ಆಗಿರಬೇಕು. 1 ನಿಮಿಷ ಇದೇ ಸ್ಥಿತಿಯೊಳಗಿರೋದು. ನಮ್ಮ ಹಿಂದಿನ ಋಷಿ ಮುನಿಗಳು ಇದೇ ಆಸನದಲ್ಲಿ ನಿಂತು ತಪಸ್ಸು ಮಾಡ್ತಿದ್ರು. ದೇವರ ಪ್ರತ್ಯಕ್ಷ ಆಗ್ತಿದ್ದ. ಅಷ್ಟೊಂದು ತಪಸ್ಸಿನ ಫಲ ಇರ್ತಿತ್ತು ಆಗ. ಈಗ ಫಾಸ್ಟ್ ಲೈಫ್ ಐತಿ. ಆವಾಗ ವರ್ಷಾನುಗಟ್ಟಲೆ ನಿಂದಿರ್ತಿದ್ರು. ಈಗ 1 ವರ್ಷ ನಿಂತ್ರೂ ದೇವ್ರ ಪ್ರತ್ಯಕ್ಷ ಆಗ್ತಾನೆ. ಮೊದಲು 1 ನಿಮಿಷ ನಿಂತ್ಕೊಳ್ಳೋದು ಕಲಿಯೋದು. ಇದು ಪೂರ್ತಿ ಸ್ಟ್ರೇಟ್ ಹೋಗೋದು ಕಾಲು. ಇದು ಧ್ರುವಾಸನ. ಫಸ್ಟ್ ಧ್ರುವಾಸನದಲ್ಲಿನೇ ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ವೃಕ್ಷಾಸನ. ಸ್ವಲ್ಪ ಹೊತ್ತು ಇದೇ ಸ್ಥಿತಿ ಒಳಗಿರ್ಬೇಕು. 1 ನಿಮಿಷ ಕನಿಷ್ಠ ಇರಬೇಕು. ಬರ್ತಾ 2 ನಿಮಿಷ 5 ನಿಮಿಷಗಳ ಕಾಲನೂ ಇರ್ಬೋದು. ದೇಹ ಮತ್ತು ಮನಸ್ಸು ಒಂದು ಮಾಡಲಿಕ್ಕೆ ಅತಿ ಉತ್ತಮವಾದ ಆಸನ. ಪೂರ್ತಿ ದೇಹ ಸ್ಟ್ರೆಚ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತೈತೆ. ಉಸಿರು ಖಾಲಿ ಮಾಡ್ತಾ ಡೌನ್. ಇದು 2ನೇ ಇದಾಯಿತು. ಯಾವುದು? ಧ್ರುವಾಸನ ಆಯಿತು, ವೃಕ್ಷಾಸನ ಆಯಿತು. ಇದರಲ್ಲಿ ನೆಕ್ಸ್ಟ್ ಮಾಡೋಣ ಕುರ್ಚಿ ಆಸನ. ಕುರ್ಚಿ ಆಸನದಲ್ಲಿ ಈಗ ಈ ಭಾಗಗಳು ಉಸಿರು ತೆಗೆದುಕೊಳ್ಳುತ್ತೆ. 2 ಕೈ ಮುಂದೆ, 2 ಕಾಲು ಸ್ವಲ್ಪ ಅಂತರ. ಉಸಿರು ಖಾಲಿ ಮಾಡ್ತಾ ಡೌನ್. ಕಾಲಿನ ನೋವುಗಳನ್ನು ಇದ್ದರೆ ಕಡಿಮೆ ಆಗ್ತಾ ಹೋಗ್ತಾವೆ. ಕಾಲಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತೈತೆ. ಕುರ್ಚಿ ಟೈಪ್ ಕುಂದ್ರು, ಕುರ್ಚಿ ಮೇಲೆ ಕುಂತಂಗೆ ಕುಂದ್ರೋದು. ಹಿಂಗೆ ಮುಂದೆ ಬಾಗಬೇಡ್ರಿ, ಹಿಂಗೆ ಪೂರ್ತಿ ಸ್ಟ್ರೇಟ್ ಇರ್ಬೇಕು. ನಾವು ಸ್ಟ್ರೇಟ್ ಇರ್ಬೇಕು. ಹಾಗೆ ಉಸಿರು ತೆಗೆದುಕೊಳ್ಳುತ್ತಾ ನಾರ್ಮಲ್ ಬ್ರೀದಿಂಗ್.
ಒಂದು ಆಸನ ಆಗಿಂದ ಒಂದು 2-3 ಸರ್ತಿ ನಾರ್ಮಲ್ ಬ್ರೀದಿಂಗ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು 2ನೇ ಭಾಗ ಇದರಲ್ಲೇ 2ನೇದು ರಿಪೀಟ್ ಮಾಡೋಣ. 2 ಪಾದಗಳನ್ನು ಕೂಡಿಸ್ಬೇಕು. ಉಸಿರು ತೆಗೆದುಕೊಳ್ಳುತ್ತಾ ಉಸಿರು ಬಿಡ್ತಾ ಡೌನ್. ಹೀಗೆ ಉಸಿರು ಖಾಲಿ ಮಾಡ್ತಾ ಇನ್ನೂ ಸ್ವಲ್ಪ ಡೌನ್ ಆಗಬೇಕು, ಇನ್ನೂ ಸ್ವಲ್ಪ ಡೌನ್ ಆಗಿ ಇನ್ನೂ ಸ್ವಲ್ಪ ಡೌನ್ ಕುಂತ್ಕೊಳ್ಬೇಕು. ಈಗ ಮಾಡೋದು ತಾಂಡವಾಸನ. ತಾಂಡವಾಸನದಾಗ ಇದು ಉಸಿರು ತೆಗೆದುಕೊಳ್ಳುತ್ತಾ 2 ಹಸ್ತಗಳ ಮೇಲೆ ಪೂರ್ತಿ ಸ್ಟ್ರೆಚ್ ಮಾಡೋದು. ಇದು ಮೂಲವ್ಯಾಧಿ ಸಮಸ್ಯೆ ಇದ್ದವ್ರಿಗೆ ಕಡಿಮೆ ಆಗ್ತೈತಿ. ಮೂಲವ್ಯಾಧಿ ಸಮಸ್ಯೆ ಅಂದರೆ ಮೂಲಾಧಾರ ಚಕ್ರವನ್ನು ಮ್ಯಾಗ್ ಜಗ್ಗೋದು, ಹಸ್ತಗಳನ್ನು ಮ್ಯಾಗ್ ಜಗ್ಗೋದು. ಇದು ಮಾಡೋದ್ರಿಂದ ಮೂಲವ್ಯಾಧಿ ಸಮಸ್ಯೆ ಇದ್ದವ್ರಿಗೆ ಕಡಿಮೆ ಆಗ್ತೈತಿ, ಇಲ್ಲದವ್ರಿಗೆ ಬರುವುದಿಲ್ಲ. ದಿವಸ ಮಾಡೋದ್ರಿಂದ ಲೈಫ್ ಲಾಂಗ್ನಲ್ಲಿ ಮೂಲವ್ಯಾಧಿ ಸಮಸ್ಯೆ ಬರುವುದಿಲ್ಲ. ಉಸಿರು ಖಾಲಿ ಮಾಡ್ತಾ ಡೌನ್. ಇದನ್ನು ರಿಪೀಟ್ ಇನ್ನೊಂದು ಸರ್ತಿ ಮಾಡೋಣ. ಉಸಿರು ತೆಗೆದುಕೊಳ್ಳುತ್ತಾ ಸ್ಟ್ರೆಚ್, ಪೂರ್ತಿ ಸ್ಟ್ರೆಚ್ ಇರಬೇಕು. ನಮ್ಮದು ಹಿಮ್ಮಡಿ ಮ್ಯಾಗೆ ಪೃಷ್ಠಭಾಗ ರೆಸ್ಟ್ ಆಗಿರಬೇಕು. ಹಸ್ತಗಳನ್ನು ಮೇಲೆ ಜಗ್ತಾ ಇರಬೇಕು, ಕಿವಿಗೆ ಹತ್ತಿರಬೇಕು. ಸ್ವಲ್ಪ ಹೊತ್ತು ಇದೇ ಸ್ಥಿತಿ ಒಳಗಿರೋದು. ತಾಂಡವಾಸನ ಅಂತಾರೆ. ಉಸಿರು ಖಾಲಿ ಮಾಡ್ತಾ ಡೌನ್.